ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ನಿಮ್ಗೆ ಗೊತ್ತಿರೋ ಪ್ರಕಾರ KAS ಎಕ್ಸಾಮ್ ಅಲ್ಲಿ ಇಂಪಾರ್ಟೆನ್ಸ್ ಬಂದುಬಿಟ್ಟು ಮೇನ್ಸ್ ಎಕ್ಸಾಮ್ಸು. ಮೇನ್ಸಲ್ಲಿ ನೀವು ಯಾವಾಗ ಆನ್ಸರ್ಸ್ ಚೆನ್ನಾಗಿ ಬರೀತೀರೋ ಆವಾಗ ಹೈ ಸ್ಕೋರಿಂಗ್ ಆಗುತ್ತೆ. ಹೈ ಸ್ಕೋರಿಂಗ್ ಆದಾಗ ರ್ಯಾಂಕ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಅದಕ್ಕೆ ಅಂತಲೇ ಹೇಗೆ ಆನ್ಸರ್ಸ್ ಬರೀಬೇಕು ಅಂತ ನಾವು ಈ ವಿಡಿಯೋಸ್ ಮಾಡ್ತಾ ಇರೋದು. ಇದಕ್ಕೆ ಬೆಸ್ಟು ನಾವು ತೊಗೊತಾ ಇರೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು. ಸೊ ಆ ಕ್ವಶನ್ಸು PYQsನ ನಾವು ಯಾವಾಗ ಸಾಲ್ವ್ ಮಾಡ್ತೀವಿ, ಹೇಗೆ ಸಾಲ್ವ್ ಮಾಡ್ತೀವಿ, ಅದರಿಂದ ಏನಾಗುತ್ತೆ, ನಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದರಿಂದ ನಾವು ಮುಂದೆ ಬರುವಂಥ KAS ಮೇನ್ಸನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆನಾ? ಕ್ಲಿಯರಾ? ಸೊ ನಾನು ಈ ಸೆಷನ್ನಲ್ಲಿ ನಿಮಗೆ 2021 ಅಲ್ಲಿರೋ ಅಂಥ ಕ್ವಶನ್ಸು ಯಾವ ಒಂದು ಸೆಕ್ಷನಿಂದ ಅಂದರೆ ಎಕನಾಮಿ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸೆಷನಿಂದ ತೊಗೊತಿದ್ದೀನಿ. ಓಕೆನಾ? ಸೊ 2021 ಎಕನಾಮಿ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸೆಷನಿಂದ ತೊಗೊತಾ ಇರೋದು. ಫಸ್ಟ್ ಕ್ವಶನ್: ಹೌ ಕ್ಯಾನ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಹೆಲ್ಪ್ ಫಾರ್ಮರ್ಸ್ ಟು ಇಂಪ್ರೂವ್ ಫಾರ್ಮ್ ಪ್ರೊಡಕ್ಟಿವಿಟಿ ಆ್ಯಂಡ್ ಇನ್ಕಮ್? ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ಗೌರ್ಮೆಂಟ್ ಇನ್ ದಿಸ್ ರಿಗಾರ್ಡ್? ನಾಟ್ ಮೋರ್ ದೆನ್ 150 ವರ್ಡ್ಸ್. ರೈತರು ಕೃಷಿ ಉತ್ಪಾದನೆ ಮತ್ತು ಆದಾಯವನ್ನು ಉತ್ತಮಪಡಿಸಿಕೊಳ್ಳಲು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು ಹೇಗೆ ನೆರವಾಗಿದೆ? ಈ ಸಂಬಂಧ ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಂಡಿದೆ? ಸೊ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ, ಇಂಟ್ರೊಡಕ್ಷನಲ್ಲಿ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಬಗ್ಗೆ ಮಾಡ್ತಾ ಇರ್ತೀನಿ. ಈ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮು ಯಾವುದಕ್ಕೆ ಇದೆ ಅಂತ, ಎಜುಕೇಷನ್ಗಿರ್ಬೋದು, ಅಥವಾ ರೂರಲ್ ಡೆವಲಪ್ಮೆಂಟ್ಗಿರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ಗಿರ್ಬೋದು, ಅಥವಾ ಹೆಲ್ತ್ ಕೇರ್ಗಿರ್ಬೋದು, ಅಥವಾ ಕಮ್ಯುನಿಕೇಷನ್ಗಿರ್ಬೋದು, ಫಾರ್ಮರ್ಸ್ಗಿರ್ಬೋದು, ಬೇರೆ ಬೇರೆ ಸೆಕ್ಟರ್ಸ್ಗೆ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅಂತ ಮಾಡ್ತಾಯಿದ್ವಿ. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಕ್ಟರ್ ಬಂದುಬಿಟ್ಟು ಫಾರ್ಮರು ಮತ್ತು ಫಾರ್ಮ್ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡೋದು ಅಂತ ಹೇಳೋದು. ಇದು ಇಂಟ್ರೊಡಕ್ಷನ್ ಆಗುತ್ತೆ. ಅದಾದಮೇಲೆ ನಾನು ಏನು ಮಾಡ್ತೀನಿ, ಈ ಎರಡು ಕ್ವಶನು ಕಂಬೈಂಡಾಗಿ ಆನ್ಸರ್ ಮಾಡ್ತೀನಿ. ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ಗೌರ್ಮೆಂಟು ಪ್ಲಸ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಎರಡನ್ನೂ ಸೇರಿಕೊಂಡು ಆನ್ಸರ್ ಮಾಡೋದು. ಸೊ ಅದಕ್ಕೆ ನಾನು ಪಾಯಿಂಟ್ ವೈಸು ಸ್ಕೀಮ್ಸ್ನ ಹೇಳ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟು NAMU, ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್, ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಬಗ್ಗೆ ಹೇಳ್ತೀನಿ. NAMU ಇದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಾ? ಸೊ NAMU ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮು. ಇದರಲ್ಲಿ ಯೂನಿಫೈಡ್ ಮಾರ್ಕೆಟ್ ಇರುತ್ತೆ. ಪ್ರಪಂಚದಲ್ಲಿ ರಾಷ್ಟ್ರದಲ್ಲಿ ಪ್ರೈಸಸ್ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರೈಸಸ್ ಹೋಗ್ತಿದೆ, ರೈತರಿಗೆ ಆ ಟ್ರಾನ್ಸ್ಪರೆನ್ಸಿ, ಪ್ರೈಸಸಲ್ಲಿ ಟ್ರಾನ್ಸ್ಪರೆನ್ಸಿ ಗೊತ್ತಾಗುತ್ತೆ. ಎರಡನೇದು ಕಿಸಾನ್ ಸುವಿಧಾ ಆ್ಯಪ್. ಏನಿದು ಕಿಸಾನ್ ಸುವಿಧಾ ಆ್ಯಪು? ವೆದರ್ ಫೋರ್ಕಾಸ್ಟಿಂಗ್, ವಾತಾವರಣ ಬಗ್ಗೆ, ರಿಯಲ್ ಟೈಮ್ ವಾತಾವರಣ. ಓಕೆನಾ? ನಿಖರವಾಗಿ ವಾತಾವರಣ ಹೇಗೆ ನಡೀತಿದೆ, ವಾತಾವರಣದಲ್ಲಿ ನೈಜ ಸಮಯದ ವಾತಾವರಣವನ್ನು ಹೇಳುತ್ತೆ. ಸೊ ಯಾವಾಗ ಗಾಳಿ ಜಾಸ್ತಿ ಇರುತ್ತೆ, ಯಾವಾಗ ಮಳೆ ಬರ್ಬೋದು, ಮುಂಗಾರು ಯಾವಾಗ ಬರ್ಬೋದು. ಸೊ ಇದರಿಂದ ರೈತರಿಗೆ, ಯಾರು ರೈನ್ ಫೆಡ್ ಅಗ್ರಿಕಲ್ಚರ್ ಮಾಡ್ತಿದ್ದಾರೆ ಅವ್ರಿಗೆ ಯೂಸ್ ಆಗುತ್ತೆ ಈ ಸುವಿಧಾ, ಕಿಸಾನ್ ಸುವಿಧಾ ಆ್ಯಪ್. ಅದ್ರ ಜೊತೆಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ರೈತರಿಗೆ ನಾವು ಫಸ್ಟು ರಾಸಾಯನಿಕ ಗೊಬ್ಬರ ಕೊಡ್ತಿದ್ವಿ, ಅಥವಾ ಪೆಸ್ಟಿಸೈಡ್ಸ್ ಕೊಡ್ತಿದ್ವಿ, ಸೀಡ್ಸ್ ಕೊಡ್ತಿದ್ವಿ. ಈಗ ಅವ್ರಿಗೆ ಚಾಯ್ಸಸ್ ಕೊಡ್ತಾಯಿದೆ, ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ, ನಾವು ಅದಕ್ಕೆ ಬೇಕಾಗಿರೋ ದುಡ್ಡನ್ನ ನಿಮಗೆ ಕೊಡ್ತೀವಿ ಸಬ್ಸಿಡೈಸ್ ಪ್ರೈಸಸಲ್ಲಿ, ಅಲ್ವಾ? ಅದ್ರ ಜೊತೆಗೆ ಈಗ ನಮಗೆ ಹೊಸದು ಬಂದಿರೋದು PM ಕಿಸಾನ್. ಸೊ ಇದ್ರ ಕೆಳಗಡೆ 6,000 ರೂಪಾಯಿ ಕೊಡ್ತಾಯಿದ್ದೀನಿ. ಅದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಕೆಳಗಡೆ ಬರ್ತಾರೆ. 6,000 ರುಪೀಸ್, 4 ತಿಂಗಳಿಗೆ 2,000 ಕೊಡ್ತೀನಿ, 3 ಸತಿ ಕೊಡ್ತೀನಿ, ಅಲ್ವಾ? PM ಕಿಸಾನ್. ಸಾಯಿಲ್ ಹೆಲ್ತ್ ಕಾರ್ಡು ಬರಿಬೋದಾ? ಸಾಯಿಲ್ ಹೆಲ್ತ್ ಕಾರ್ಡು. ನೆಕ್ಸ್ಟು ಡ್ರೋನ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಡ್ರೋನ್ ಅಥವಾ ಆರ್ಟಿಫಿಷಿಯಲ್ ಡ್ರೋನ್ಸಿಂದ ನಾವು ಪೆಸ್ಟಿಸೈಡ್ಸು, ಫಾರ್ಮಿಂಗ್ಗೆ ಯೂಸ್ ಆಗೋ ಥರ ಪೆಸ್ಟಿಸೈಡ್, ಕೆಮಿಕಲ್ಗಳನ್ನ ನಾವು ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡ್ಬೋದು. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಿಖರವಾದ ಕೃಷಿ, ಪ್ರಿಸೈಸ್ ಅಗ್ರಿಕಲ್ಚರ್ ಅಂತೀವಿ, ಪ್ರಿಸೈಸ್ ಫಾರ್ಮಿಂಗ್ ಅಥವಾ ಪ್ರಿಸೈಸ್ ಅಗ್ರಿಕಲ್ಚರು, ಪೆಸ್ಟ್ ಕಂಟ್ರೋಲ್ ಮಾಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ, ಅಲ್ವಾ? ಮತ್ತು ಇನ್ಶೂರೆನ್ಸ್ ಕ್ಲೇಮ್ಸ್ ಈಸಿ ಆಗ್ತದೆ. ಸೊ
ಭಾರತ್ನೆಟ್ಟಿಂದ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಇನ್ಶೂರೆನ್ಸ್ ಕ್ಲೈಮ್ಸ್ ಈಸಿ ಆಗ್ತದೆ. ಮತ್ತು ಡ್ರೋನಿಂದ ಇನ್ಶೂರೆನ್ಸ್ ಈಸಿಯಾಗಿ ನೋಡ್ಬೋದು. ಕೆಲಾಮಿಟೀಸ್, ಈಗ ಬಿರುಗಾಳಿ ಬಂದು ಮಳೆ ಜಾಸ್ತಿಯಾಗಿ ಬೆಳೆ ನಾಶ ಆಗಿದೆ ಅಂದರೆ ಡ್ರೋನ್ಸ್ ಮೂಲಕ ಇನ್ಶೂರೆನ್ಸ್ನ ಚೆಕ್ ಮಾಡ್ತಾರೆ, ಬೇಗ ಕ್ಲೇಮ್ಸು ಸಿಗತ್ತೆ. ನೆಕ್ಸ್ಟು ಭಾರತ್ ನೆಟ್ ಪ್ರಾಜೆಕ್ಟ್. ಸೊ ರೂರಲ್ ಏರಿಯಾದ ಇಂಟರ್ನೆಟ್ ಕನೆಕ್ಟಿವಿಟಿ ಕೊಡೋದು, ರೂರಲ್ ಏರಿಯಾಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಕೊಡೋದು ಅಲ್ವಾ. ಸೊ ಈ ಥರ ಎಷ್ಟೊಂದು ಸ್ಕೀಮ್ಸ್ ಇದೆ. ಆ ಸ್ಕೀಮ್ಸ್ನ ಕಂಬೈನ್ ಮಾಡಿ ನಾವೇನು ಬರಿಬೋದು, ಇದರಿಂದ ಫಾರ್ಮರ್ದು ಇನ್ಕಮು ಜಾಸ್ತಿ ಆಗ್ತದೆ, ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗ್ತದೆ ಅಂತ ಆನ್ಸರ್ ಬರೆದು ನಾವು ಇದಕ್ಕೆ ಕನ್ಕ್ಲೂಷನ್ ಕೊಡ್ಬೋದು. ಕ್ಲಿಯರು. ಇದು 15th ಕ್ವಶನ್. ನೆಕ್ಸ್ಟ್ ಕ್ವಶನ್, ಹೌ ಡಸ್ ಪುರ ಹೆಲ್ಪ್ ಇನ್ ರೂರಲ್ ಎಕನಾಮಿಕ್ ಡೆವಲಪ್ಮೆಂಟ್? ಡಿಸ್ಕಸ್ ನಾಟ್ ಮೋರ್ ದೆನ್ 150 ವರ್ಡ್ಸ್. ಗ್ರಾಮೀಣ ಅಭಿವೃದ್ಧಿ ಉನ್ನತಿಗೆ ಪುರ ಹೇಗೆ ಸಹಕಾರಿಯಾಗಿದೆ ಚರ್ಚಿಸಿ. ಏನೂ ಇಲ್ಲ. ಸೊ ಇಂಟ್ರೊಡಕ್ಷನ್ ಪುರಾಗೆ ಇಂಟ್ರೊಡಕ್ಷನು ನಾನು ಫಸ್ಟು ಫುಲ್ ಫಾರ್ಮ್ ಬರೀತೀನಿ. ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್. ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾ. ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಸೌಕರ್ಯಗಳನ್ನು ಒದಗಿಸುವುದು. ಗ್ರಾಮೀಣ ಪ್ರದೇಶದಲ್ಲಿ ನಗರ ಸೌಕರ್ಯಗಳನ್ನು ಒದಗಿಸೋದು. ಇದು ಅಬ್ದುಲ್ ಕಲಾಂ ಅವರ ಒಂದು ಕನಸಿನ ಪ್ರಾಜೆಕ್ಟ್ ಅಥವಾ ಫೇವ್ರೆಟ್ ಪ್ರಾಜೆಕ್ಟ್ಸಲ್ಲಿ ಒಂದು. 2003 ಪ್ರಾಜೆಕ್ಟ್ ಬರುತ್ತೆ. ಅಬ್ದುಲ್ ಕಲಾಂ ಅವರ ಆಸೆ ಈ ಪ್ರಾಜೆಕ್ಟು. ಅವರ ಒಂದು ಯೋಚನೆ ಶಕ್ತಿಯಿಂದ ಈ ಪ್ರಾಜೆಕ್ಟ್ ಆಚೆ ಬಂದಿರೋದು. ಸೊ ಇದಕ್ಕೆ ಮೇಜರ್ ಇದು ರೂರಲಿಂದ ಅರ್ಬನ್ಗೆ ಹೋಗುವಂಥ ಮೈಗ್ರೇಷನ್, ವಲಸೆ ಈ ಕಮ್ಮಿ ಮಾಡೋದಕ್ಕೆ, ರೂರಲ್ ಟು ಅರ್ಬನ್ ಮೈಗ್ರೇಷನ್ನ ಕಮ್ಮಿ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ವಿ ಅಷ್ಟೇ. ಕ್ಲಿಯರ್ ಅಲ್ವಾ? ಸೊ ತುಂಬ ಚೆನ್ನಾಗಿದೆ ಈ ಪ್ರೋಗ್ರಾಮು. ಸೊ ಈ ಪ್ರೋಗ್ರಾಮ್ ಬಗ್ಗೆ, ಈ ಪ್ರೋಗ್ರಾಮಿಂದ ರೂರಲ್ ಎಕನಾಮಿಕ್ ಡೆವಲಪ್ಮೆಂಟ್ ಹೇಗೆ ಆಗ್ತಿದೆ ಅಂತ ನಾವು ಬಾಡಿಯಲ್ಲಿ ಬರೆಯೋಣ. ಇಂಟ್ರೊಡಕ್ಷನ್ ಆಯಿತು, ಬಾಡಿ. ಸೊ ಬಾಡಿಯಲ್ಲಿ ಫಸ್ಟ್ ಒನ್ನು, ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಇನ್ಫ್ರಾಸ್ಟ್ರಕ್ಚರ್ ಕೆಳಗಡೆ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ. ರೋಡ್, ರಸ್ತೆ, ಮೂಲಸೌಕರ್ಯಗಳಲ್ಲಿ ಮೊದಲನೇದು ರೋಡ್ ಡೆವಲಪ್ಮೆಂಟ್ ಆಗ್ತದೆ ಪುರ ಕೆಳಗಡೆ. ಎರಡನೇದು ಎಲೆಕ್ಟ್ರಿಸಿಟಿ ಸಿಗ್ತದೆ ಅಲ್ವಾ, ವಿದ್ಯುತ್. ಮೂರನೇದು ಮನೆಗೆ ನೀರಾವರಿ, ನೀರು ಸರಬರಾಜು, ನೀರು ಪೂರೈಕೆ, ವಾಟರ್ ಸಪ್ಲೈ ಆಗ್ತದೆ. ಎರಡನೇದು ಸ್ಕಿಲ್ ಡೆವಲಪ್ಮೆಂಟ್. ರೂರಲ್ ಏರಿಯಾದಲ್ಲಿ ಲೋಕಲ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಲೋಕಲ್ ಇಂಡಸ್ಟ್ರೀಸ್ನ, ಆಗ್ರೋ ಪ್ರೊಸೆಸಿಂಗ್ ಯೂನಿಟ್ಸ್ನ, ಫುಡ್ ಪ್ರೊಸೆಸಿಂಗ್ ಸೆಂಟರ್ಸ್ನ, ಮತ್ತು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ತಿದ್ದಾರೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಅಲ್ವಾ. ಸೊ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ಅವ್ರಿಗೆ ಲೈವ್ಲಿಹುಡ್ಸು, ಮತ್ತು ಕಾಟೇಜ್ ಇಂಡಸ್ಟ್ರೀಸ್ನ ಡೆವಲಪ್ ಮಾಡೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಡೆವಲಪ್ ಮಾಡೋದು ಅಲ್ವಾ. ಈ ಥರ ಸಣ್ಣ ಪುಟ್ಟ ಇಂಡಸ್ಟ್ರೀಸ್ನ ಅಲ್ಲಲ್ಲೇ ಡೆವಲಪ್ ಮಾಡಿ ಅಲ್ಲಿ ಉದ್ಯೋಗ ಸಿಗೋ ಥರ ಮಾಡ್ತಿದ್ದಾರೆ. ಹೆಲ್ತು, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ನ ಸೆಟಪ್ ಮಾಡ್ತಿದ್ದಾರೆ. ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸು. ಎಜುಕೇಷನ್ನು, ಪ್ರೈಮರಿ ಸ್ಕೂಲ್ಸು, ಬೇರೆ ಬೇರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ನೀಟಾಗಿ ಅಲ್ಲೇ ರೂರಲ್ ಏರಿಯಾದಲ್ಲೇ ಕ್ವಾಲಿಟಿ ಎಜುಕೇಷನು, ಕ್ವಾಲಿಟಿ ಟೀಚರ್ಸು, ಗ್ರೌಂಡ್ ಅಂತೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರು. ಹೆಲ್ತ್ ಕೇರಲ್ಲಿ ಏನಾಗ್ತದೆ, ಹೆಲ್ತ್ ಕೇರ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ನ ಸೆಟಪ್ ಮಾಡ್ತಿದ್ದಾರೆ. ಇಲ್ಲಿ ಈಗ ಬರೀ ಡಾಕ್ಟರ್ಸ್ ಅಲ್ಲ, ಸ್ಪೆಷಲಿಸ್ಟು ಬರ್ತಿದ್ದಾರೆ. ವಾರಕ್ಕೊಂದ್ಸತಿ ಸ್ಪೆಷಲಿಸ್ಟ್ ಬಂದು ಹೋಗೋದು ಅಲ್ವಾ, ಆ ಥರ. ಮತ್ತು ಸಸ್ಟೈನೇಬಲ್, ಸುಸ್ಥಿರ ಬೆಳವಣಿಗೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಬೆಳವಣಿಗೆ ಕೆಳಗಡೆ. ಸೊ ಈಕೋ ಫ್ರೆಂಡ್ಲಿ ಫಾರ್ಮಿಂಗು, ಝೀರೋ ಬಜೆಟ್ ಫಾರ್ಮಿಂಗ್ ಅಂತ, ಓಕೆನಾ. ಈಕೋ ಫ್ರೆಂಡ್ಲಿ ಫಾರ್ಮಿಂಗು, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೆ, ಮತ್ತು ರಿನ್ಯೂಬಲ್ ಎನರ್ಜಿ ಅಂತೆ, ಬಯೋ ಗ್ಯಾಸ್ ಪ್ರಾಜೆಕ್ಟ್ಸ್ ಅಂತೆ. ಈ ಥರ ಅವೆಲ್ಲ ಬರೆದು ಪುರ ಏನು ಮಾಡ್ತಿದೆ, ಎಂಪವರ್ ಮಾಡ್ತಿದೆ ರೂರಲ್ ಏರಿಯಾಸ್ನ. ಸೊ ದಟ್ ಅರ್ಬನ್ ಏರಿಯಾಯಿಂದ ರೂರಲ್ ಏರಿಯಾಯಿಂದ ಅರ್ಬನ್ ಏರಿಯಾಗೆ ಹೋಗುವಂಥ ಮೈಗ್ರೇಷನ್ನ ಕಂಟ್ರೋಲ್ ಮಾಡಿ ರೂರಲ್ ಏರಿಯಾದಲ್ಲೇ ಎಲ್ಲ ಎಮ್ಯುನಿಟಿ ಸಿಗೋ ಥರ ಮಾಡ್ತಿದೆ ಅಲ್ವಾ. ಕ್ಲಿಯರಾ? ಸೊ ಎಲ್ಲರಿಗೂ
ಈ ಕ್ವಶನ್ಸ್ ಅರ್ಥ ಆಗ್ತದೆ ಅನ್ಸುತ್ತೆ. ಸೊ ನೀವು ಬರಿಬೋದು, ಬೇರೆ ಬೇರೆ ಕ್ವಶನ್ಸ್ಗೆ ಆನ್ಸರ್ಸ್ ಬರಿಬೋದು. ಸೊ ಇದೇ ಥರ ನೀವು ನೀಟಾಗಿ ಆನ್ಸರ್ಸ್ ಮಾಡಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ಲು. ಸೊ ಈ ಸರಣಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ಬಯಸ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಕ್ವಶನ್ಸ್ನ ನಿಮಗೆ ತೊಗೊಂಬಂದು ಕೊಡ್ತೀನಿ. ಅದನ್ನು ನೀವು ಅರ್ಥ ಮಾಡ್ಕೋಬೋದು. ಕ್ಲಿಯರ್. ಸೊ ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ. ಜೈ ಹಿಂದ್.